ಕರ್ನಾಟಕದ ಹೃದಯ ಭಾಗದಲ್ಲಿರುವ ಕೊಪ್ಪಳ ಹಲವು ವಿಶೇಷಗಳನ್ನು ಒಳಗೊಂಡ ಜಿಲ್ಲೆ. ಇದನ್ನು ತಿರುಳ್ಗನ್ನಡ ನಾಡು, ಕೋಪಣ ನಗರ ಎಂದೆಲ್ಲ ಕರೆಯುತ್ತಾರೆ. ಸಾಮ್ರಾಟ್ ಅಶೋಕನ ಆಳ್ವಿಕೆಗೆ ಒಳಪಟ್ಟ ನಾಡಿದು. ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುವ ಇಟಗಿಯ ಮಹಾದೇವ ದೇವಾಲಯ ಇದೇ ಜಿಲ್ಲೆಯಲ್ಲಿದೆ. ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಹಾಗೂ ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಸಿದ್ಧಿ ಪಡೆದ ಅಜ್ಜನ ಜಾತ್ರೆ ಈ ಜಿಲ್ಲೆಯ ಹೆಮ್ಮೆ. ನಡೆದಾಡುವ ದೇವರು ವೃಕ್ಷ ಋಷಿ ಶ್ರೀ ಗವಿಸಿದ್ದೇಶ್ವರರು ನೆಲೆಸಿರುವ ಜಿಲ್ಲೆ ಕೊಪ್ಪಳ. ಜಗತ್ತಿನಲ್ಲಿ ಅದೆಷ್ಟೋ ವೃತ್ತಿಗಳಿವೆ, ಆದರೆ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡುವ ಶಕ್ತಿ ಇರುವುದು ಕೇವಲ ಶಿಕ್ಷಕ ವೃತ್ತಿಗೆ ಮಾತ್ರ. ಅಂತಹ ಪವಿತ್ರ ವೃತ್ತಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಸಾವಿರಾರು ಬಾಳುಗಳಿಗೆ ಬೆಳಕಾದವರು ಶ್ರೀ ಚನ್ನಪ್ಪ ಕುರಿಗಾರ್. ಇಂತಹ ವಿಶೇಷತೆಯನ್ನು ಹೊಂದಿದ ಕೊಪ್ಪಳ ಜಿಲ್ಲೆಯ ಕಟ್ಟಕಡೆಯ ಹಳ್ಳಿ ಹೈದರ್ ನಗರ. 1980 ಜೂನ್ 1 ಹೈದರ್ ನಗರದ ಯಮುನಪ್ಪ ಹಾಗೂ ತಾಯಿ ಜಯಮ್ಮನವರ ಉದರದಲ್ಲಿ ಜನಿಸಿದವರೇ ಶ್ರೀ ಚನ್ನಪ್ಪ ಕುರಿಗಾರ್. ಒಟ್ಟು 2 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದರು. ಇವರು ಬಾಲ್ಯದಲ್ಲಿ ಶಾಲಾ ದಿನಗಳಿಂದಲೇ ಪ್ರತಿಭಾವಂತರಾಗಿದ್ದರು. ಬಾಲ್ಯದಲ್ಲಿ ತಂದೆ ತಾಯಿಯೇ ಇವರಿಗೆ ಆದರ್ಶವಾಗಿದ್ದರು. ಚನ್ನಪ್ಪ ಅವರಿಗೆ ಶಿಕ್ಷಣದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ತಮ್ಮ 1 ಮತ್ತು 2ನೇ ತರಗತಿಯನ್ನು ತಮ್ಮೂರಿನಲ್ಲೇ ಪೂರೈಸಿದರು. ನಂತರ 3 ಮತ್ತು 4ನೇ ತರಗತಿಯನ್ನು ಮುಂಡರ್ಗಿ ತಾಲೂಕಿನ ಹೆಸರೂರಿಗೆ ನಡೆದು ಹೋಗಿ ವ್ಯಾಸಂಗ ಮಾಡಿದರು. ಮುಂದೆ 5ರಿಂದ 7ನೇ ತರಗತಿಯನ್ನು ಅಳವಂಡಿಯ KVS ಶಾಲೆಯಲ್ಲಿ ಪೂರೈಸಿದರು. ಮುಂದೆ ಚನ್ನಪ್ಪ ಅವರು ಪ್ರೌಢ ಶಿಕ್ಷಣವನ್ನು ಅಳವಂಡಿಯ SSPUನಲ್ಲಿ ಓದಿ 1996ರಲ್ಲಿ SSLCಯನ್ನು ಮೊದಲ ರ್ಯಾಂಕ್ನೊಂದಿಗೆ ಪಾಸಾದರು. ನಂತರ 1998ರಲ್ಲಿ ಗದಗ್ನ KVSR ಕಾಲೇಜಿನಲ್ಲಿ PUC ಮುಗಿಸಿದ ಅವರು 2001ರಲ್ಲಿ ರಾಯಚೂರಿನಲ್ಲಿ TCH ಪೂರೈಸಿದರು. 2004ರಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು. ಪದವಿ ಓದುವಾಗಲೇ ಮುಂಡರ್ಗಿಯ ಖಾಸಗಿ ಶಾಲೆಯೊಂದರಲ್ಲಿ 2 ವರ್ಷ ಶಿಕ್ಷಕರಾಗಿ ಕೆಲಸ ಮಾಡಿದ ಚನ್ನಪ್ಪನವರಿಗೆ ಸರ್ಕಾರಿ ಶಿಕ್ಷಕರಾಗುವ ಯೋಗ ಕೂಡಿ ಬಂತು. ಸರ್ಕಾರಿ ಕೆಲಸಕ್ಕೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿ 2004 ಜನವರಿ 30ರಂದು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ನಂದಗಾಂವ್ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ನೇಮಕಗೊಂಡರು. ಕೆಲವೇ ದಿನಗಳಲ್ಲಿ ಆ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾದರು. ಕಾಲ ಕಳೆದಂತೆ ಕುಟುಂಬದ ಹೊಣೆಗಾರಿಕೆ ಚನ್ನಪ್ಪ ಅವರ ಮೇಲೆ ಬಿತ್ತು. 2008 ಏಪ್ರಿಲ್ 27ರಂದು ಹೆಬ್ಬಾಳದ ಸಂಪ್ರದಾಯಸ್ಥ ಕುಟುಂಬದ ಶ್ವೇತಾ ಅವರನ್ನು ವರಿಸಿದರು. ಭುವನ್ ಹಾಗೂ ಭಾರ್ಗವಿ ಎಂಬ ಮುದ್ದಾದ 2 ಮಕ್ಕಳು, ಸಂತೃಪ್ತ ಸಂಸಾರ. ಮಗ 10ನೇ ತರಗತಿಯಲ್ಲಿ ಓದುತ್ತಿದ್ದರೆ ಮಗಳು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. 8 ವರ್ಷ ಬೀದರ್ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿ ಮುಂದೆ 2011 ಜೂನ್ 17ರಂದು ನಿಲೋಗಿಪುರ ಗ್ರಾಮಕ್ಕೆ ವರ್ಗಾವಣೆ ಹೊಂದಿ ಈ ಶಾಲೆಗೆ ಬಂದ ಚನ್ನಪ್ಪ ಅವರು ಶೈಕ್ಷಣಿಕ ಸೇವೆಗೆ ಸಾಕ್ಷಿಯಾದರು. ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ಮೇಲೆ ಅವರು ಹಿಂದೆ ತಿರುಗಿ ನೋಡಲಿಲ್ಲ. ಶಾಲೆಯ ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಕಂಡರು. ಮಕ್ಕಳ ಜೊತೆ ತಾವು ಮಗುವಾಗಿ ಕುಣಿಯುತ್ತಾ ನಲಿಯುತ್ತಾ ಕಲಿಸಿದರು. ಇವರೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಈ ಶಾಲೆಯಲ್ಲಿರುವಷ್ಟು ವರ್ಷ ಶಿಕ್ಷಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ಸದಾ ನಗುಮುಖ. ಯಾರ ಜೊತೆಗೂ ಮನಸ್ತಾಪ ಮಾಡಿಕೊಂಡವರಲ್ಲ. ಯಾವುದೇ ವಿಷಯವಾದರೂ ಕ್ಷಣದಲ್ಲೇ ಮಾತನಾಡಬಲ್ಲ ಜ್ಞಾನ ಅವರಲ್ಲಿತ್ತು. ಸರಳತೆಯನ್ನು ತಮ್ಮ ಜೀವನದ ಮೌಲ್ಯವಾಗಿಸಿಕೊಂಡ ಇವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿರ್ಮಲ ಮನಸ್ಸಿನವರು.
ಇವರ ಸೇವೆಯನ್ನು ಗುರುತಿಸಿ ಕೊಪ್ಪಳ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೀವು 15 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿ ಗ್ರಾಮದ ಎಲ್ಲ ಸಮುದಾಯದವರೊಂದಿಗೆ ನೀವು ಹೊಂದಿರುವ ಬಾಂಧವ್ಯಕ್ಕೆ ಬೆಲೆ ಕಟ್ಟಲಾಗದು. ಶಾಲೆಯ ಮಕ್ಕಳ ಪ್ರಗತಿಗೆ ನೀವು ಮಾಡಿದ ಸೇವೆ ಅಚ್ಚಳಿಯದಂತೆ ಉಳಿಯಲಿದೆ. ನೀವು ಅಕ್ಷರಗಳನ್ನು ಮಾತ್ರ ಕಲಿಸಿದವರಲ್ಲ, ಬದುಕನ್ನು ಬರೆಯಲು ಕಲಿಸಿದ ದಿವ್ಯ ಶಕ್ತಿ. ಈ ಶಾಲೆಯ ಗಡಿಯಾರ ನಿಂತರೂ ನಿಮ್ಮ ಪಾಠ ಎಂದಿಗೂ ನಿಲ್ಲದು. ನೀವು ಅನೇಕ ಪೀಳಿಗೆಗಳ ಕನಸುಗಳಿಗೆ ನೀರುಣಿಸಿದ್ದೀರಿ. ಮಹಾಗುರುವೇ, ನಿಮಗಿದು ಪ್ರೀತಿಯ ಬೀಳ್ಕೊಡುಗೆ. ನಮ್ಮ ನೆನಪಿನ ದೋಣಿಯಲ್ಲಿ ನಿಮ್ಮ ನೆನಪು ಸದಾ ಹಸಿರಾಗಿರುತ್ತದೆ. ನೀವು ಕಲಿಸಿದ ಮೌಲ್ಯಗಳು ಸದಾ ಮಾತನಾಡುತ್ತಲೇ ಇರುತ್ತವೆ. ಸೇವೆಯಲ್ಲಿ ಸಾರ್ಥಕತೆ ಕಂಡ ಸಂತನೆ, ಹೋಗಿ ಬನ್ನಿ. ನಿಮಗಿದು ಸಾವಿರ ಸಾವಿರ ಸಲಾಂ.